ಕಳೆದ ಒಂದು ತಿಂಗಳಿಂದ ಮನೆಯ ಊಟಕ್ಕೆ ಒದ್ದಾಡ್ತಾ ಇರೋ ದರ್ಶನ್ 3 ಪತ್ರಗಳನ್ನು ಬರೆದಿದ್ದಾರಂತೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ನನಗೆ ಮೂಳೆ ಶಸ್ತ್ರಚಿಕಿತ್ಸೆ ಆಗಿದೆ, ಪ್ರೋಟೀನ್ ಅವಶ್ಯಕತೆ ಇದೆ, ಹಾಗಾಗಿ ಕಾರಾಗೃಹಕ್ಕೆ ದಾಖಲಾದ ದಿನದಿಂದ ಜೈಲೂಟ ಸೇವನೆ ಮಾಡ್ತಿದ್ದೀನಿ. ಇದು ನನ್ನ ಆರೋಗ್ಯದ ಮೇಲೆ ಪರಿಣಾಮ ಬೀರ್ಬಿಟ್ಟಿದೆ, ನನಗೆ 10 kg ಇಳಿದೋಗ್ಬಿಟ್ಟಿದೆ ಪೌಷ್ಟಿಕಾಂಶ ಆಹಾರದ ಕೊರತೆಯಿಂದ ಅಂತ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು ಪೌಷ್ಟಿಕಾಂಶ ಆಹಾರ ಅಂದರೆ ಏನು ಅನ್ನೋದು ಸ್ಪಷ್ಟವಾಗಬೇಕು ನನ್ನ ಪ್ರಕಾರದಲ್ಲಿ. ನಾಳೆ ಕೋರ್ಟಲ್ಲಾದರೂ ಅದೇ ಕೇಳಬಹುದೇನೋ. ಪೌಷ್ಟಿಕಾಂಶ ಆಹಾರ ಅಂತಂದರೆ ಮಾತ್ರೆಗಳು ಅಥವಾ ಅದೇನಾದ್ರು ಸಪ್ಲಿಮೆಂಟ್ಗಳ ಅಥವಾ ಡೈಲಿ ಮಾಂಸದ ಊಟದ ವಿಚಾರನ ಏನು ಅಂತ ಗೊತ್ತಾಗಬೇಕು ಪೌಷ್ಟಿಕಾಂಶ ಎಂದರೆ. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಹೈಕೋರ್ಟ್ಗೆ ಅವ್ರು ಅರ್ಜಿ ಹಾಕಿರೋದ್ರಿಂದ ನಾಳೆ ಅರ್ಜಿ ವಿಚಾರಣೆಗೆ ಬರಬಹುದು. ಆಗ ಅಲ್ಲಿ ನ್ಯಾಯಾಲಯ ಏನೋ ಒಂದು ತೀರ್ಮಾನವನ್ನು ಮಾಡಬಹುದು. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ನಾನು ಯಾರಿಗೇನು ಮೋಸ ಮಾಡಿದ್ದೆ? ನಾನು ಯಾರಿಗೆ ತಪ್ಪಾಗಿ ನಡ್ಕೊಂಡಿದ್ದೇನೆ? ನನ್ನ ನಡವಳಿಕೆಗಳಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂತಕ್ಕಂಥದ್ದು ಹಲವಾರು ಬಾರಿ ನನಗೆ ನಾನು ಪ್ರಶ್ನೆ ಮಾಡ್ಕೊಂಡಿದ್ದೇನೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಇದು ಮನಸ್ಸಿಗೆ ನಾಲ್ಗೆಗೆ ಮಧ್ಯ ಇರೋ ಫಿಲ್ಟರ್ ತೆಗೆದಾಕ್ಬಿಡುತ್ತೆ, ಒಳಗಿರೋದೆಲ್ಲ ಹೊರಗೆ ಬರುತ್ತೆ. ನನ್ನ ಪ್ರಕಾರ ಇದೇ ಗಾಡ್ ದೇವ್ರೇ.